ಹಾಯ್, ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ, ಗ್ಯಾಟ್ ಬಗ್ಗೆ ಅಧ್ಯಯನ ಮಾಡೋಣ ಅಥವಾ WTOನ ಮುಂಚಿತವಾದಂಥ ಮುಂಚಿತವಾದ ಸಂಸ್ಥೆ ಅಂತೇಳಿ ಕರಿಬೋದು ಇದನ್ನು. ಈ ಗ್ಯಾಟ್ WTOನ ಮುಂಚಿತವಾಗಿ ಇದನ್ನು ನಾವೇನು ಮಾಡ್ತಿದ್ವಿ, ಗ್ಯಾಟ್ ಅಂತೇಳಿ ಕರಿತಿದ್ವಿ. ಗ್ಯಾಟ್ ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್, ಸುಂಕಗಳು ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದಗಳು ಅಂತೇಳಿ ಕರಿತೀವಿ. ಇಂತಹ ಗ್ಯಾಟ್ ಯಾವ ರೀತಿಯಾಗಿ ಅಸ್ತಿತ್ವಕ್ಕೆ ಬಂತು? 1940ರ ದಶಕದಲ್ಲಿ ಎರಡನೇ ಜಾಗತಿಕ ಮಹಾಯುದ್ಧದ ನಂತರ ವಿಶ್ವಶಾಂತಿ ಸ್ಥಾಪನೆಗಾಗಿ 1945ರಲ್ಲಿ ವಿಶ್ವಸಂಸ್ಥೆಯು ಜಾಗತಿಕ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಗಾಗಿ IMF ಮತ್ತು IBRD ಸ್ಥಾಪನೆಗೊಂಡವು. ಅದಾದ ನಂತರ ಆರ್ಥಿಕ ವ್ಯವಸ್ಥೆಯೇ ಪ್ರಾರಂಭಗೊಂಡು ಬ್ರಿಟನ್ನಿನ ವಸಾಹತುಶಾಹಿ ನೀತಿಯ ಅಂತ್ಯದ ನಂತರ ವಿಶ್ವದ ವ್ಯಾಪಾರವು ಬಹುತೇಕ ರಾಷ್ಟ್ರಗಳ ನಡುವೆ ನಡೆಯುತ್ತಿರುವಾಗ ಹಲವಾರು ವ್ಯಾಪಾರಿ ನಿಯಂತ್ರಣಗಳು ವಿಧಿಸಲ್ಪಡುತ್ತಿದ್ದವು. ಆದರೆ ವಿದೇಶಿ ವ್ಯಾಪಾರದ ಉತ್ತೇಜನಕ್ಕಾಗಿ ಬಹುತೇಕ ರಾಷ್ಟ್ರಗಳು ಉದಾರೀಕೃತ ವ್ಯಾಪಾರಿ ತಂತ್ರಕ್ಕಾಗಿ ಮಾಡಿಕೊಂಡ ಒಪ್ಪಂದವೇ ಬಹುಪಕ್ಷೀಯ ವ್ಯಾಪಾರ ಒಪ್ಪಂದ ಅಥವಾ ಗ್ಯಾಟ್ ಅಂತೇಳಿ ಕರಿತೀವಿ. ಇಲ್ಲಿ ಏನೈತ್ರಿ, 1940ರಲ್ಲಿ ಏನಾಯಿತು, ಎರಡನೇ ಮಹಾಜಾಗತಿಕ ಯುದ್ಧದ ನಂತರ ಏನಾಯಿತು, 1945ರಲ್ಲಿ ವಿಶ್ವಸಂಸ್ಥೆಯು ಜಾಗತಿಕ ರಾಷ್ಟ್ರಗಳ ಅಭಿವೃದ್ಧಿಗಾಗಿ IMF ಮತ್ತು IBRDಗಳ ಸ್ಥಾಪನೆಯನ್ನು ಮಾಡ್ತು. ಅದಾದ ನಂತರ ಆರ್ಥಿಕ ವ್ಯವಸ್ಥೆ ಬೆಳೀತಾ ಬಂತು. ಆ ಬೆಳೀತಾ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುವ ಸಂದರ್ಭದಲ್ಲಿ ಹಲವಾರು ನಿಯಂತ್ರಣಗಳು ರಾಷ್ಟ್ರಗಳು ಮಾಡ್ತಾ ಬಂದವು. ಆ ನಿಯಂತ್ರಣಗಳನ್ನು ಹೋಗಲಾಡಿಸಲು ಅಥವಾ ನಮ್ಮಲ್ಲೇ ಒಂದು ಒಪ್ಪಂದ ಇರಬೇಕು ಅಂತೇಳಿ ಏನು ಮಾಡ್ತಾರೆ, ಉದಾರೀಕೃತ ವ್ಯಾಪಾರ ತಂತ್ರಕ್ಕೆ ಮುಂದಾದವು. ಆ ಕೆಲ ರಾಷ್ಟ್ರಗಳು ಕೂಡಿಕೊಂಡು ಮಾಡಿಕೊಂಡಂಥ ಒಪ್ಪಂದವೇ ಈ ಗ್ಯಾಟ್ ಒಪ್ಪಂದ ಅಂತೇಳಿ ಸಹಿತ ನಾವು ಹೇಳ್ಬೋದು. ಹೌದಾ? ನೋಡ್ರಿ, ಹಾಗಾದರೆ ಗ್ಯಾಟ್ ಅಂದರೆ ಏನು? ಗ್ಯಾಟ್ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಸಲು ಪರಸ್ಪರ ಸ್ವೀಕೃತವಾದ ನಿಯಮಗಳನ್ನು ಒಳಗೊಂಡ ಒಪ್ಪಂದವೇ ಗ್ಯಾಟ್ ಒಪ್ಪಂದ. ಆಗಲೇ ಹೇಳ್ದಂಗೆ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಸುವ ಉದ್ದೇಶದಿಂದ ಪರಸ್ಪರ ಸ್ವೀಕೃತವಾದ ನಿಯಮಗಳನ್ನು ಒಳಗೊಂಡ ಒಂದು ರಾಷ್ಟ್ರಗಳ ಮಧ್ಯೆ ಇರತಕ್ಕಂಥ ಒಪ್ಪಂದ ಅಥವಾ ರಾಷ್ಟ್ರಗಳ ಒಕ್ಕೂಟದ ಮಧ್ಯೆ ಇರತಕ್ಕಂಥ ಒಪ್ಪಂದವನ್ನೇ ನಾವು ಗ್ಯಾಟ್ ಅಂತೇಳಿ ಕರಿತೀವಿ. ಇದು ಒಂದು ಬಹುಮುಖ ಒಪ್ಪಂದವಾಗಿತ್ತು, ಅಂದರೆ ಎಲ್ಲ ರಾಷ್ಟ್ರಗಳು ಕೂಡಿ ಮಾಡ್ತಕ್ಕಂಥ ಒಪ್ಪಂದ ಆಗಿತ್ತು. ಗ್ಯಾಟ್ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಿರತರವಾಗಿದ್ದ ವಿವಿಧ ದೇಶಗಳ ವ್ಯಾಪಾರಿ ಸಂಬಂಧ ಒಪ್ಪಂದವಾಗಿತ್ತಷ್ಟೇ ಹೊರತು ಅದು ಒಂದು ಪರಿಪೂರ್ಣ ಸಂಘಟನೆಯಾಗಲಿ ಅಥವಾ ನ್ಯಾಯಾಲಯವಾಗಲಿ ಆಗಿರಲಿಲ್ಲ. ಇದು ಕೇವಲ ರಾಷ್ಟ್ರಗಳು ತಮ್ಮಲ್ಲಿ ಮಾಡಿಕೊಂಡಂಥ ಒಂದು ಒಪ್ಪಂದ. ಇದು ಯಾವುದೇ ರೀತಿಯಾದ ಅಧಿಕೃತ ಸಂಸ್ಥೆಯಾಗಲಿ ಸಂಘಟನೆಯಾಗಲಿ ನ್ಯಾಯಾಲಯವಾಗಲಿ ಆಗಿರಲಿಲ್ಲ. ಕೇವಲ ಒಂದು ಒಪ್ಪಂದದ ಮೇಲೆ ಸ್ಥಾಪನೆಯಾದಂಥ ಸಂಸ್ಥೆ ಅಂತೇಳಿ ಹೇಳ್ಬೋದು. ಗ್ಯಾಟ್ ಅಂತಾರಾಷ್ಟ್ರೀಯ ವ್ಯಾಪಾರ ವಿಚಾರಗಳಿಗೆ ಸಂಬಂಧಿಸಿದಂತೆ ಕೆಲವು ನಿಯಮಗಳ ಪರಿಧಿಯೊಳಗೆ ನಿರ್ಧಾರ ಕೈಗೊಳ್ಳುವ ಒಂದು ಪ್ರತಿನಿಧಿ ಇದ್ದಂತಿತ್ತು. ಈ ವೇದಿಕೆಯಲ್ಲಿ ಸದಸ್ಯ ದೇಶಗಳು ಕಾಲಕಾಲಕ್ಕೆ ಸಭೆ ಸೇರಿ ತಮ್ಮ ವ್ಯಾಪಾರ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದ್ದು. ಏನು ಸದಸ್ಯ ರಾಷ್ಟ್ರಗಳಿದ್ದೋ ಅವುಗಳಲ್ಲೇ ತಮ್ಮ ವ್ಯಾಪಾರ ನೀತಿ ನಿಯಮಗಳಲ್ಲಿ ಬದಲಾವಣೆ ಆಗಿರ್ಬೋದು, ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನಗಳು ಇಲ್ಲಿ ನಡೀತಾ ಇದ್ದವು. ಅದೇ ರೀತಿಯಾಗಿ ವಿಶ್ವದಲ್ಲಿ ನಡೆಯುವ ವ್ಯಾಪಾರದಲ್ಲಿ 80ಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ವ್ಯಾಪಾರ ಈ ದೇಶಗಳ ನಡುವೆ ನಡೀತೈತಿ. ಏನು ಒಂದು ಒಕ್ಕೂಟ ರಾಷ್ಟ್ರಗಳು ಮಾಡ್ಕೊಂಡಿದ್ದೋ ಅಲ್ಲಿ ಏನು ಮಾಡ್ತಿದ್ರಿ, 80ಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ವ್ಯಾಪಾರ ವ್ಯವಹಾರಗಳು ಈ ರಾಷ್ಟ್ರಗಳ ಮಧ್ಯೆ ನಡೀತಾ ಇತ್ತು. ವಿಶ್ವದ ಎಲ್ಲ ಪ್ರಮುಖ ದೇಶಗಳು ಈ ಒಪ್ಪಂದಕ್ಕೆ ಸಹಿ ಹಾಕಿ ಸದಸ್ಯತ್ವವನ್ನು ಹೊಂದಿದ್ದು. ಭಾರತ ಗ್ಯಾಟ್ನ ಸಂಸ್ಥಾಪಕ ದೇಶಗಳಲ್ಲಿ ಒಂದಾಗಿತ್ತು. ಈ ಗ್ಯಾಟ್ನಲ್ಲಿ ಏನಾಗಿತ್ತು, ಭಾರತವು ಸಹಿತ ಈ ಗ್ಯಾಟ್ ಹುಟ್ಕೊಳ್ಳೋಕೆ ಒಂದು ಕಾರಣೀಭೂತವಾದ ರಾಷ್ಟ್ರ ಆಗಿತ್ತು ಅಂತೇಳಿ ಹೇಳ್ಬೋದು. ಹೀಗೆ ಗ್ಯಾಟ್ ಒಂದು ಅಂತಾರಾಷ್ಟ್ರೀಯ ವೇದಿಕೆಯಾಗಿದ್ದು ಜಿನೆವಾದಲ್ಲಿ ತನ್ನ ಕೇಂದ್ರ ಸ್ಥಾನವನ್ನು ಹೊಂದಿತ್ತು. ತನ್ನ ಕೇಂದ್ರ ಕಚೇರಿಯನ್ನು ಜಿನೆವಾದಲ್ಲಿ, ಅಂದರೆ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ ತನ್ನ ಕೇಂದ್ರ ಸ್ಥಾನವನ್ನು ಹೊಂದಿತ್ತು. ಆದರೆ WTO ಅಸ್ತಿತ್ವಕ್ಕೆ ಬಂದ ತರುವಾಯ ಇದು ತನ್ನ ಅಸ್ತಿತ್ವವನ್ನು ಕಳೆದುಕೊಡ್ತು ಅಂತೇಳಿ ಹೇಳ್ಬೋದು. ಯಾವಾಗ WTO ಬರ್ತೈತೋ ಆವಾಗ ಈ ಗ್ಯಾಟ್ ಏನಾಕೈತಿ, ಕಣ್ಮರೆಯಾಗಿ ಹೋಗ್ತೈತಿ. ತನ್ನ ಕೇಂದ್ರ ಕಚೇರಿಯನ್ನು ಜಿನೆವಾದಲ್ಲಿ ಸ್ಥಾಪನೆ ಮಾಡ್ಕೊಂಡು ಏನು ಮಾಡ್ತೈತ್ರಿ, ಈ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬರ್ತಕ್ಕಂಥ ತಂಟೆ ತಕರಾರುಗಳಾಗಿರ್ಬೋದು, ಒಪ್ಪಂದಗಳಾಗಿರ್ಬೋದು, ಇಂಥವುಗಳನ್ನು ಮಾಡ್ತಕ್ಕಂಥ ಕಾರ್ಯ ಈ ಗ್ಯಾಟ್ ಮಾಡ್ತಾ ಇತ್ತು. ಈ ಗ್ಯಾಟ್ ಯಾವ ರೀತಿಯಾಗಿ ನಡ್ಕೊಂಡು ಬಂತು ಅಂತೇಳಿ ನೋಡ್ತಾ ಬರೋಣ. ಇದ್ರ ಜರ್ನಿ ಯಾವ ರೀತಿಯಾಗಿ ಇದೆ. 1945ರ ನಂತರ ಜಾಗತಿಕ ಆರ್ಥಿಕ ವ್ಯವಸ್ಥೆ ಅಥವಾ ನೂತನ ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಮಿತ್ರ ರಾಷ್ಟ್ರಗಳು ಉದಾರೀಕೃತ ವ್ಯಾಪಾರಿ ವ್ಯವಸ್ಥೆಯನ್ನು ಸ್ಥಾಪಿಸಲು 1947ರ
1947ರಲ್ಲಿ ಹವಾನಾದಲ್ಲಿ ವ್ಯಾಪಾರ ಮತ್ತು ಉದ್ಯೋಗ ಮೇಲಿನ ಜಾಗತಿಕ ಸಮ್ಮೇಳನಗಳು ಜರುಗಿದವು. ಅದರ ಪರಿಣಾಮವಾಗಿ 53 ರಾಷ್ಟ್ರಗಳು ಈ ಒಪ್ಪಂದಕ್ಕೆ ಸಹಿ ಹಾಕಿ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಘಟನೆ ITO ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಸ್ಥಾಪನೆ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿದವು. ಯಾವಾಗ್ರಿ 1947ರಲ್ಲಿ ಹವಾನಾ ಎಂಬಲ್ಲಿ ಏನು ಮಾಡಿದವು, ವ್ಯಾಪಾರ ಮತ್ತು ಉದ್ಯೋಗದ ಮೇಲಿನ ಜಾಗತಿಕ ಸಮ್ಮೇಳನವನ್ನು ಮಾಡಿ 53 ರಾಷ್ಟ್ರಗಳು ಈ ಒಪ್ಪಂದಕ್ಕೆ ಸಹಿ ಹಾಕಿ ಏನು ಮಾಡಿದ್ರಿ, ಅಂತಾರಾಷ್ಟ್ರೀಯ ವ್ಯಾಪಾರ ಸಂಘಟನೆ ಸ್ಥಾಪನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದವು. ಆದರೆ ಇಂಥ ಪ್ರಯತ್ನದಲ್ಲಿ ಏನ್ರಿ ವಿಶ್ವದ ದೊಡ್ಡಣ್ಣ ಆದಂಥ ಅಮೇರಿಕ ಈ ಒಪ್ಪಂದಕ್ಕೆ ಸಹಿ ಹಾಕಲಿಲ್ಲ. ಆ ಕಾರಣಕ್ಕಾಗಿ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್, ಹೌದಾ, ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಏನಾಗಲಿಲ್ಲ, ಅಸ್ತಿತ್ವಕ್ಕೆ ಬರಲಿಲ್ಲ. ಆ ಕಾರಣದಿಂದಾಗಿ ಏನೈತ್ರಿ, ಆಗ ಕೇವಲ 23 ರಾಷ್ಟ್ರಗಳು ಏನು ಮಾಡಿದ್ರಿ, ತಮ್ಮ ಒಪ್ಪಂದವನ್ನು ತಮ್ಮ ಮಾಡಿಕೊಂಡಂಥ ಒಪ್ಪಂದ, ಈ ಏನು ವ್ಯಾಪಾರ ಮತ್ತು ಉದ್ಯೋಗದ ಮೇಲಿನ ಜಾಗತಿಕ ಸಮ್ಮೇಳನದಲ್ಲಿ ಏನು ಒಪ್ಪಂದ ಮಾಡ್ಕೊಂಡಿದ್ದೋ ಆ ಒಪ್ಪಂದಗಳಲ್ಲಿ 53 ರಾಷ್ಟ್ರಗಳಿದ್ದು. ಅಮೇರಿಕ ಸಿಗ್ನೇಚರ್ ಮಾಡಲಾರದ ಕಾರಣಕ್ಕೆ ಆ ಒಪ್ಪಂದಕ್ಕೆ ರಾಷ್ಟ್ರಗಳು ಆ ಒಪ್ಪಂದದಿಂದ ಹೊರಗೆ ಬಂದು ಕೇವಲ 23 ರಾಷ್ಟ್ರಗಳು ತಮ್ಮ ಒಪ್ಪಂದವನ್ನು ಮುಂದುವರಿಸಲು ಜಿನಿವಾದಲ್ಲಿ ಸಭೆಯನ್ನು ಸೇರಿದವು. 1947 ಅಕ್ಟೋಬರ್ 30ರಂದು ಸುಂಕಗಳು ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದ ಅಂತ ಅದನ್ನೇ ನಾವು ಗ್ಯಾಟ್ ಅಂತೇಳಿ ಕರಿತೀವಿ. ಇಂಥ ಒಪ್ಪಂದ ಬಹುಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಿದವು. ಈ ಗ್ಯಾಟ್ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಕೇವಲ 23 ರಾಷ್ಟ್ರಗಳು ತಮ್ಮಲ್ಲಿ ಮಾಡಿಕೊಂಡಂಥ ಒಪ್ಪಂದಕ್ಕೆ ಸಹಿ ಹಾಕೊಂಡು ಗ್ಯಾಟ್ ಅಂತೇಳಿ ಏನು ಮಾಡ್ತೀರಿ, 1947 ಅಕ್ಟೋಬರ್ 30ರಂದು ಗ್ಯಾಟ್ ಅಸ್ತಿತ್ವಕ್ಕೆ ಬಂತು ಅಂತೇಳಿ ಹೇಳ್ಬೋದು. ಅದು ಗ್ಯಾಟ್ ಏನು ಮಾಡ್ತೀರಿ, 1947ರಲ್ಲಿ ಅಸ್ತಿತ್ವಕ್ಕೆ ಬಂದರು. 1948 ಜನವರಿ 1ರಿಂದ ಏನು ಮಾಡ್ತೀರಿ, ತನ್ನ ಕಾರ್ಯಗಳನ್ನು ಪ್ರಾರಂಭ ಮಾಡ್ತು. ಸ್ವಿಟ್ಜರ್ಲ್ಯಾಂಡಿನ ಜಿನಿವಾದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿ ಪ್ರಾರಂಭದಲ್ಲಿ ಕೇವಲ 23 ರಾಷ್ಟ್ರಗಳ ಸದಸ್ಯತ್ವದೊಂದಿಗೆ ಪ್ರಾರಂಭ ಆಗಿತ್ತು. ಆದರೆ ಈ ಗ್ಯಾಟ್ ಕೊನೆಗೊಳ್ಳುವ ಅವಧಿಗೆ ಅಂದರೆ 1994ರ ವೇಳೆಗೆ ವಿಶ್ವದ 124 ರಾಷ್ಟ್ರಗಳು ಇದರ ಗ್ಯಾಟ್ನ ಸದಸ್ಯತ್ವವನ್ನು ಪಡೆದಿದ್ದವು. ನೋಡ್ರಿ, ಕೇವಲ 23 ರಾಷ್ಟ್ರಗಳು ತಮ್ಮಲ್ಲಿ ಒಪ್ಪಂದ ಮಾಡಿಕೊಂಡಂಥ ಗ್ಯಾಟು ಕೊನೆಯದಾಗಿ ಆ ಗ್ಯಾಟ್ ಕಣ್ಮರೆಯಾಗುವ ಸಂದರ್ಭದಲ್ಲಿ ಅಂದರೆ 1994ರ ಹೊತ್ತಿನಲ್ಲಿ 123 ರಾಷ್ಟ್ರಗಳು ಈ ಗ್ಯಾಟ್ನ ಸದಸ್ಯತ್ವವನ್ನು ಪಡೆದುಕೊಂಡಿದ್ವು ಅಂತೇಳಿ ಹೇಳ್ಬೋದು. ಇಂಥ ಗ್ಯಾಟು ಸಹಿತ ಕೆಲವೊಂದು ಉದ್ದೇಶಗಳನ್ನು ಇಟ್ಕೊಂಡು ಏನಾಯಿತು, ಸ್ಥಾಪನೆ ಆಗಿತ್ತು. ಅಂಥ ಉದ್ದೇಶಗಳು ಯಾವುವು? ಗ್ಯಾಟ್ನ ಧ್ಯೇಯೋದ್ದೇಶಗಳು: ಜಾಗತಿಕ ವ್ಯಾಪಾರದ ಪ್ರಮಾಣವನ್ನು ಹೆಚ್ಚಿಸುವುದು. ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ವ್ಯಾಪಾರ ಪ್ರಮಾಣವನ್ನು ಹೆಚ್ಚಿಸುವ ಉದ್ದೇಶದಿಂದ ಗ್ಯಾಟ್ ಏನಾಗಿತ್ತು, ಸ್ಥಾಪನೆ ಆಗಿತ್ತು. ಯಾಕಂದ್ರೆ ರಾಷ್ಟ್ರಗಳ ಮಧ್ಯೆ ಇರ್ತಕ್ಕಂಥ ವ್ಯಾಪಾರ ನಿಯಂತ್ರಣ ಹೋಗಲಾಡಿಸಲು ಅಥವಾ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಈ ಗ್ಯಾಟ್ ಸ್ಥಾಪನೆ ಆಗಿತ್ತು. ಆ ಕಾರಣಕ್ಕಾಗಿ ಜಾಗತಿಕ ವ್ಯಾಪಾರದ ಪ್ರಮಾಣವನ್ನು ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ನೆಕ್ಸ್ಟ್ ಎರಡನೇದಾಗಿ ಬರ್ತಕ್ಕಂಥದ್ದು ಸದಸ್ಯ ದೇಶಗಳಲ್ಲಿ ಪೂರ್ಣೋದ್ಯೋಗ ಮಟ್ಟವನ್ನು ಕಾಪಾಡುವುದರ ಮೂಲಕ ಗರಿಷ್ಠ ಉತ್ಪಾದನೆಯನ್ನು ಪ್ರಯತ್ನಿಸುವುದು. ಇಲ್ಲಿ ಪೂರ್ಣೋದ್ಯೋಗ ಮಟ್ಟವನ್ನು ಕಾಪಾಡುವುದು ಅಂದರೆ ಆ ರಾಷ್ಟ್ರಗಳಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವುದಂತೇಳಿ ಅರ್ಥ. ಈ ರೀತಿಯಾಗಿ ಗ್ಯಾಟ್ ಅಸ್ತಿತ್ವಕ್ಕೆ ಬರೋದರಿಂದ ಸದಸ್ಯ ದೇಶಗಳಲ್ಲಿ ಪೂರ್ಣ ಉದ್ಯೋಗದ ಮಟ್ಟವನ್ನು ಕಾಪಾಡುವುದರ ಮೂಲಕ ಗರಿಷ್ಠ ಉತ್ಪಾದನೆಗೆ ಏನು ಮಾಡ್ತಿದ್ರು, ಪ್ರಯತ್ನವನ್ನು ಮಾಡ್ತಿತ್ತು. ಅಷ್ಟೇ ಅಲ್ಲದೆ ಸದಸ್ಯ ರಾಷ್ಟ್ರಗಳಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಪೂರ್ಣವಾಗಿ ಉಪಯೋಗಿಸಿಕೊಳ್ಳಲು ನೆರವಾಗುವುದು. ಅಷ್ಟೇ ಅಲ್ಲದೆ ಒಂದು ರಾಷ್ಟ್ರದಲ್ಲಿ ಸಂಪನ್ಮೂಲ ಇರ್ತೈತಿ, ಅದನ್ನು ಬಳಸಿಕೊಳ್ಳುವಂಥ ತಂತ್ರಜ್ಞಾನ ಇರಲ್ಲ. ಇನ್ನೊಂದು ರಾಷ್ಟ್ರಗಳಲ್ಲಿ ತಂತ್ರಜ್ಞಾನ ಇರ್ತೈತಿ, ಸಂಪನ್ಮೂಲಗಳನ್ನು ಇರೋದಿಲ್ಲ. ಆ ಕಾರಣಕ್ಕಾಗಿ ಪರಸ್ಪರ ಆ ಎರಡೂ ರಾಷ್ಟ್ರಗಳು ವ್ಯಾಪಾರದಲ್ಲಿ ತೊಡಗಿದ್ರೆ ಏನಾಕತಿ, ಆಟೋಮೆಟಿಕ್ಲಿ ಜಾಗತಿಕ ಅಂತಾರಾಷ್ಟ್ರೀಯ ವ್ಯಾಪಾರ ಪ್ರಮಾಣ ಹೆಚ್ಚಾಕತಿ ಮತ್ತು ಆ ರಾಷ್ಟ್ರಗಳು ಅಭಿವೃದ್ಧಿ ಪಥದಲ್ಲೂ ಸಾಗ್ತವೆ ಅಂಥೇಳಿ ಉದ್ದೇಶವನ್ನು ಇಟ್ಟುಕೊಂಡು ಸ್ಥಾಪನೆ ಆಯಿತು. ಸದಸ್ಯ ದೇಶಗಳ ಜನರ ಆರ್ಥಿಕ ಜೀವನ ಮಟ್ಟವನ್ನು ಹೆಚ್ಚಿಸುವುದು. ನೋಡಿರಿ, ಆಟೋಮೆಟಿಕ್ಲಿ ಸದಸ್ಯ ರಾಷ್ಟ್ರಗಳು ವ್ಯಾಪಾರದಲ್ಲಿ ತೊಡಗಿದ್ರೆ ಅವರ ಆರ್ಥಿಕ ಜೀವನ ಮಟ್ಟವನ್ನು ಸಹಿತ ಏನಾಕೈತಿ, ಹೆಚ್ಚಿಗೆ ಆಗ್ತೈತಿ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಕ್ಷಪಾತ ನಿವಾರಣೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಯಾವುದೇ ರೀತಿಯಾದ ಪಕ್ಷಪಾತ ಇರಲಾರ್ದಂಗೆ ಏನು ಮಾಡ್ತಿತ್ತು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಗ್ಯಾಟ್ ಏನು ಮಾಡ್ತು, ಸ್ಥಾಪನೆ ಆಗಿತ್ತು ಅಂತೇಳಿ ಹೇಳ್ಬೋದು. ಇನ್ನು ಕೊನೆಯದಾಗಿ ಬರ್ತಕ್ಕಂಥ ಉದ್ದೇಶ ಏನಂದರೆ ಬಹುಮುಖ ಒಪ್ಪಂದಗಳಿಗೆ ಪ್ರೋತ್ಸಾಹ ನೀಡುವುದು ಮತ್ತು ಇತ್ಯಾದಿ ಉದ್ದೇಶಗಳನ್ನು ಹೊಂದಿತ್ತು. ಬಹುಮುಖ ಒಪ್ಪಂದಗಳಿಗೆ ಪ್ರೋತ್ಸಾಹ ನೀಡುವುದು ಅಂದರೆ ಸದಸ್ಯ ರಾಷ್ಟ್ರಗಳ ಮಧ್ಯೆ ಸುಂಕಗಳಾಗಿರ್ಬೋದು, ಕೋಟಾಗಳಾಗಿರ್ಬೋದು, ವ್ಯಾಪಾರ ಒಪ್ಪಂದಗಳಾಗಿರುವುದು, ಅವುಗಳ ಮಧ್ಯೆ ಏನು ಮಾಡ್ತಿದ್ರೆ ಗ್ಯಾಟ್ ಒಂದು ಸಂಧಾನವನ್ನು ಮಾಡ್ತಕ್ಕಂಥ ಉದ್ದೇಶವನ್ನು ಸಹಿತ ಹೊಂದಿತ್ತು. ಆ ರಾಷ್ಟ್ರಗಳಿಗೆ ವ್ಯಾಪಾರ ಅನುಕೂಲ ಆಗಿತ್ತಂದ್ರೆ ವ್ಯಾಪಾರ ಮಾಡ್ಕೊಳ್ಳೋಕೆ ಅನುಮತಿಯನ್ನು ಕೊಡ್ತಿತ್ತು. ಅಷ್ಟೇ ಅಲ್ಲದೆ ಸದಸ್ಯ ಎಲ್ಲ ರಾಷ್ಟ್ರಗಳಿಗೂ ಸಹಿತ ಏನು ಮಾಡ್ತಿದ್ರಿ, ಪಕ್ಷಪಾತವಿಲ್ಲದೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕಾರ್ಯ ಈ ಗ್ಯಾಟ್
ಮಾಡ್ತಿತ್ತು. ಈ ಗ್ಯಾಟ್ನ ಮಾತುಕತೆ ಸುತ್ತುಗಳು ಯಾವ ರೀತಿಯಾಗಿ ಇದ್ದವು? ಯಾಕಂದರೆ ಇದೊಂದು ಸಂಸ್ಥೆ, ಯಾವುದೇ ರೀತಿಯಾದ ಕಾನೂನುಬದ್ಧ ಸಂಸ್ಥೆ ಅಲ್ಲ, ಒಪ್ಪಂದದ ಸಂಸ್ಥೆ ಆಗಿತ್ತು. ಹಾಗಾಗಿ ಪ್ರತಿ ವರ್ಷ ಆಗಿರ್ಬೋದು ಅಥವಾ ಅವುಗಳ ಸಮಸ್ಯೆಗಳು ಬಂದಾಗ ಏನು ಮಾಡ್ತಾಯಿದ್ರು, ಒಪ್ಪಂದಗಳ ಮಾಡ್ಕೊತಿದ್ವು. ಅಂಥ ಗ್ಯಾಟ್ ಮಾತುಕತೆಯ ಸುತ್ತುಗಳು ಯಾವ ರೀತಿಯಾಗಿದ್ದವು ಅಂಥೇಳಿ ನೋಡೋಣ. ಗ್ಯಾಟ್ನ ಸದಸ್ಯ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧಿ ವಿಚಾರವನ್ನು ಚರ್ಚಿಸಲು ಹಾಗೂ ನಿಯಮಾವಳಿಗಳನ್ನು ರೂಪಿಸಲು ಆಗಾಗ ಏನು ಮಾಡ್ತಿದ್ದು, ಸಭೆಯನ್ನು ಸೇರ್ತಾ ಇದ್ದವು. ಗ್ಯಾಟ್ ಅಡಿಯಲ್ಲಿ 1947ರಿಂದ 1995ರವರೆಗೆ ವಿಶ್ವದ ವಿವಿಧ ಸ್ಥಳಗಳಲ್ಲಿ ವ್ಯಾಪಾರಿ ಸಮಸ್ಯೆಗಳನ್ನು ಪರಿಹರಿಸಿ ವಿದೇಶಿ ವ್ಯಾಪಾರವು ಉತ್ತೇಜಿಸುವ ದೃಷ್ಟಿಯಿಂದ ಒಪ್ಪಂದಗಳನ್ನು ಮಾಡಿಕೊಳ್ಳುವ ದಿಸೆಯಲ್ಲಿ 8 ಸುತ್ತಿನ ಚರ್ಚೆಗಳು ನಡೆದವು. ಇವುಗಳನ್ನೇ ಗ್ಯಾಟ್ 8 ಸುತ್ತಿನ ಮಾತುಕತೆ ಅಂತೇಳಿ ಕರಿತಾ ಬರ್ತೀವಿ. ಅಂಥ 8 ಸುತ್ತಿನ ಮಾತುಕತೆಗಳು ಯಾವುವು, ಎಲ್ಲೆಲ್ಲಿ ನಡೆದವು ಅಂಥೇಳಿ ನೋಡೋಣ. ಮೊದಲೇ ಸುತ್ತಿನ ಮಾತುಕತೆ 1947ರಲ್ಲಿ ಜಿನಿವಾದಲ್ಲಿ. 1947 ಜಿನಿವಾದಲ್ಲಿ ಏನಾಯ್ತು ರೀ, ಮಾತುಕತೆಯಾಗಿ ಈ ಗ್ಯಾಟ್ ಸ್ಥಾಪನೆ ಆಯಿತು. ಎರಡನೇದಾಗಿ 1949ರಲ್ಲಿ ಫ್ರಾನ್ಸ್ ಅನೇಸಿ ಎಂಬಲ್ಲಿ ಏನು ಮಾಡ್ತೀರಿ, ತನ್ನ ಮಾತುಕತೆಗಳನ್ನು ಅಥವಾ ಚರ್ಚೆಗಳನ್ನು ಮಾಡ್ತಂತ ಹೇಳ್ಬೋದು. ನೆಕ್ಸ್ಟ್ ಮೂರನೇ ಸುತ್ತಿನ ಮಾತುಕತೆ 1950ರಿಂದ 51ರಲ್ಲಿ ಬ್ರಿಟನ್ ಟರ್ಕ್ವೇನಲ್ಲಿ ಏನೈತ್ರಿ ಮಾತುಕತೆ ಅಥವಾ ಚರ್ಚೆಗಳು ನಡೆದು ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು 1955ರಿಂದ 56ರವರೆಗೆ ಜಿನಿವಾದಲ್ಲಿ ಚರ್ಚೆಗಳಾದವು. 1960-62ರ ಮಧ್ಯೆ ಜಿನಿವಾದ ದಿಲ್ವಾರ್ ಸುತ್ತಿನ ಮಾತುಕತೆಗಳಾದವು. 1963-67ರಲ್ಲಿ ಮತ್ತೆ ಜಿನಿವಾದ ಕೆನಡಿ ಸುತ್ತಿನ ಮಾತುಕತೆಗಳು ಆದವು. ನೆಕ್ಸ್ಟ್ 7ನೇ ಸುತ್ತಿನ ಮಾತುಕತೆ ಅಂದ್ರೆ 1973-79ರ ಮಧ್ಯೆ ಟೋಕಿಯೋದಲ್ಲಿ ಏನೈತ್ರಿ ಈ ಗ್ಯಾಟ್ನ ಮಾತುಕತೆಗಳು ಅಥವಾ ಚರ್ಚೆಗಳು ನಿಯಮಾವಳಿಗಳನ್ನು ರೂಪಿಸೋಕ್ಕೆ ಸಭೆಯನ್ನು ಸೇರಿದವು. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು 8ನೇ ಸುತ್ತು 1986ರಿಂದ 94ರವರೆಗೆ ಏನಾಯ್ತು ರೀ, ಉರುಗ್ವೆಯ ಪಂತಾದೆಲ್ ಎಸ್ತೆ ಎಂಬಲ್ಲಿ ಏನಾಯ್ತು ರೀ ಮಾತುಕತೆಗಾಗಿ ಚರ್ಚೆಗಳನ್ನು ಮಾಡಿದ್ವು. ಈ 8ನೇ ಸುತ್ತಿನ ಉರುಗ್ವೆಯ ಪಂತಾದೆಲ್ ಎಸ್ತೆಯಲ್ಲಿ ನಡೆತಕ್ಕಂಥ ಮಾತುಕತೆಯ ಚರ್ಚೆಯ ನಿರ್ಣಯದ ಫಲವಾಗಿ ಏನಾಯ್ತು ರೀ WTO ಅಸ್ತಿತ್ವಕ್ಕೆ ಬಂತು ಅಂಥೇಳಿ ಹೇಳ್ಬೋದು. ಹಾಗಾದರೆ ಉರುಗ್ವೆ ಸುತ್ತಿನ ಮಾತುಕತೆಗಳು ಯಾವ ರೀತಿಯಾಗಿದ್ದವು, ಈ ಅಂದರೆ 8ನೇ ಉರುಗ್ವೆ ಸುತ್ತಿನ ಮಾತುಕತೆಯ ಯಾವ ರೀತಿಯಾಗಿದ್ದವು ಅಂಥೇಳಿ ನೋಡೋಣ. 1986ರಿಂದ 94ರವರೆಗೆ ಉರುಗ್ವೆ ಸುತ್ತಿನ ಮಾತುಕತೆಗಳು ನಡೆದು ಇದನ್ನೇ ಗ್ಯಾಟ್ನ 8ನೇ ಅಥವಾ ಕೊನೆಯ ಸುತ್ತಿನ ಮಾತುಕತೆ ಇದಾಗಿತ್ತಂತ ಹೇಳ್ಬೋದು. ಬಹುಪಕ್ಷೀಯ ವ್ಯವಹಾರದ ಸಂಧಾನದ ಮಾತುಕತೆಯನ್ನು ದಕ್ಷಿಣ ಅಮೆರಿಕಾದ ಅರ್ಜೆಂಟೈನಾ, ಬ್ರೆಜಿಲ್ ದೇಶಗಳ ನಡುವೆ ಇರುವ ಚಿಕ್ಕ ರಾಜ್ಯವಾದ ಉರುಗ್ವೆ ಪಂತಾದೆಲ್ ಎಸ್ತೆನಲ್ಲಿ ಏನಾದರೂ ರೀ 1986 ಸೆಪ್ಟೆಂಬರ್ನಲ್ಲಿ ಮಾತುಕತೆಗಳು ಅಥವಾ ಚರ್ಚೆಗಳು ಪ್ರಾರಂಭ ಆದವು. ದಕ್ಷಿಣ ಅಮೆರಿಕ ಮತ್ತು ಅರ್ಜೆಂಟೈನಾದ ಬ್ರೆಜಿಲ್ ದೇಶಗಳ ಮಧ್ಯೆ ಇರತಕ್ಕಂಥ ಒಂದು ಚಿಕ್ಕ ರಾಜ್ಯ ಯಾವುದ್ರಿ ಈ ಉರುಗ್ವೆ ಅಂತೇಳಿ ಹೇಳ್ಬೋದು. ಅಲ್ಲಿ ಉರುಗ್ವೆದಲ್ಲಿರ್ತಕ್ಕಂಥ ಪಂತಾದೆಲ್ ಎಸ್ತೆ ಎಂಬಲ್ಲಿ ಏನಾಯ್ತು ರೀ 1986 ಸೆಪ್ಟೆಂಬರ್ನಲ್ಲಿ ಈ 8ನೇ ಸುತ್ತಿನ ಮಾತುಕತೆಗಳು ಸ್ಟಾರ್ಟ್ ಆದವು. ಒಡಂಬಡಿಕೆಯ ಮೊದಲು ಉರುಗ್ವೆಯಲ್ಲಿ ಆರಂಭವಾಗಿದ್ದರಿಂದ ನಂತರ ಬೇರಾವ ಸಭೆಗಳು ಯಾವ ಸ್ಥಳದಲ್ಲಿ ನಡೆದರೂ ಅದನ್ನು ಉರುಗ್ವೆ ಸಂಧಾನ ಅಂತಲೇ ಕರಿತೀವಿ. ಯಾಕಂದರೆ ಉರುಗ್ವೆಯಲ್ಲಿ 1986ರಲ್ಲಿ ಸ್ಟಾರ್ಟ್ ಆಯಿತು. ಅದರ ಮೇಲ್ಗಡೆ ಯಾವುದೇ ಮಾತುಕತೆಗಳು ನಡೆದ್ರು ಅಥವಾ ಬೇರೆ ಯಾವುದೇ ಸ್ಥಳಗಳಲ್ಲಿ ನಡೆದ್ರು ಅದನ್ನು ಉರುಗ್ವೆ ಸಂಧಾನ ಅಂತೇಳಿ ಏನು ಮಾಡ್ತೀವಿ ನಾವು ಅದನ್ನು ಕರಿತಾ ಬರ್ತೀವಿ. ನೆಕ್ಸ್ಟ್ 1993 ಡಿಸೆಂಬರ್ 15ರಂದು ಈ ಸಂಧಾನ ಮುಕ್ತಾಯಗೊಂಡಿದೆ. ಇದರಲ್ಲಿ ಒಟ್ಟು 115 ದೇಶಗಳು ಪಾಲ್ಗೊಂಡಿದ್ದವು. ಈ 8ನೇ ಉರುಗ್ವೆ ಮಾತುಕತೆ ಸಂಧಾನದ ಸಂದರ್ಭದಲ್ಲಿ ಅಂದರೆ 1993 ಡಿಸೆಂಬರ್ 15ರಂದು ಈ ಸಂದಾಯ ಮುಕ್ತಾಯಗೊಳ್ಳುವ ಹಂತದಲ್ಲಿ ಒಟ್ಟು 115 ದೇಶಗಳೇನಾಗಿದ್ದು ಪಾಲ್ಗೊಂಡಿದ್ದವು. ಇಲ್ಲಿ ಡೆಂಕಲ್ ಪ್ರಸ್ತಾವನೆ ಅಂತೇಳಿ ಬರ್ತೈತಿ. 8ನೇ ಮಾತಿನ ಸುತ್ತಕತೆ. ಆ ಗ್ಯಾಟ್ನ ಪ್ರೆಸಿಡೆಂಟ್ ಈ ಡೆಂಕಲ್ರವರು ಆಗಿದ್ದರು. ಅವರು ತಮ್ಮ ಪ್ರಸ್ತಾಪವನ್ನು ಮಂಡನೆ ಮಾಡ್ತಾರೆ. ಅದನ್ನೇ ನಾವು ಡೆಂಕಲ್ನ ಪ್ರಸ್ತಾವನೆ ಅಂತೇಳಿ ಕರಿತೀವಿ. ನೋಡ್ರಿ, ಗ್ಯಾಟ್ನ ಉರುಗ್ವೆ ಸಂಧಾನದ ಮಾತುಗಳಲ್ಲಿ ಸದಸ್ಯ ರಾಷ್ಟ್ರಗಳ ನಡುವೆ ಉಂಟಾದ ಬಿಕ್ಕಟ್ಟಿಗೆ ಪರಿಹಾರ ಕಂಡುಕೊಳ್ಳಲು ಅಂದಿನ ಗ್ಯಾಟ್ ಮಹಾನಿರ್ದೇಶಕರಾದ ಆರ್ಥರ್ ಡೆಂಕಲ್ರವರು 1991ರಲ್ಲಿ ಮಂಡಿಸಿದ ಉರುಗ್ವೆ ಸುತ್ತಿನ ಮಾತುಕತೆಗಳನ್ನು ಗ್ಯಾಟ್ ಮಹಾನಿರ್ದೇಶಕರಾದ ಆರ್ಥರ್ ಡೆಂಕಲ್ರವರು 1991ರ ಡಿಸೆಂಬರ್ನಲ್ಲಿ ಕ್ರಿಯಾ ಯೋಜನೆಯ ಪ್ಯಾಕೇಜನ್ನು ಸಿದ್ಧಪಡಿಸಿದರು. 1991ರಲ್ಲಿ ಏನು ಮಾಡಿದ್ರಿ, 1991 ಡಿಸೆಂಬರ್ನಲ್ಲಿ ಕ್ರಿಯಾ ಯೋಜನೆಯ ಪ್ಯಾಕೇಜನ್ನು ಸಿದ್ಧಪಡಿಸಿದರು.
ಪಡಿಸಿದ್ರು. ಯಾಕಂದ್ರೆ ಸದಸ್ಯ ರಾಷ್ಟ್ರಗಳ ಮಧ್ಯೆ ಉಂಟಾದಂಥ ಬಿಕ್ಕಟ್ಟಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಈ ಕ್ರಿಯಾ ಯೋಜನೆಯನ್ನು ಡೆಂಕಲ್ ರವರು ಏನು ಮಾಡಿದ್ರು ಅಂದರೆ ಈ ಗ್ಯಾಟ್ನ ಮಹಾನಿರ್ದೇಶಕರು ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರಿದ್ರು ಅವಾಗ ಡೆಂಕಲ್ ರವರು ಆಗಿದ್ದರು. ಅವ್ರು ಏನು ಮಾಡಿದ್ರು 1991 ಡಿಸೆಂಬರ್ನಲ್ಲಿ ಕ್ರಿಯಾ ಯೋಜನೆಯ ಪ್ಯಾಕೇಜನ್ನು ಸಿದ್ಧಪಡಿಸಿದ್ರು ಅಂತೇಳಿ ಹೇಳ್ಬೋದು. ಆ ಕ್ರಿಯಾ ಯೋಜನೆಯ ಪ್ಯಾಕೇಜ್ನಲ್ಲಿ ಏನಿತ್ತು? 1994ರಲ್ಲಿ ಆಗಿನ ಅಧ್ಯಕ್ಷರಾದ ಅರ್ಥರ್ ಡೆಂಕಲ್ ಪ್ರಸ್ತಾವನೆ ಅನುಗುಣವಾಗಿ 8ನೇ ಸುತ್ತಿನ ಮಾತುಕತೆಯಲ್ಲಿ ವಿಶ್ವ ವ್ಯಾಪಾರ ಸಂಘಟನೆ ಏನಾಯಿತು ಸ್ಥಾಪನೆ ಆಯಿತು. ಈ ಡೆಂಕಲ್ರ ಪ್ರಸ್ತಾವನೆಯ ಪ್ರತಿಫಲವಾಗಿ ಏನೈತ್ರಿ 1994ರಲ್ಲಿ ವಿಶ್ವ ವ್ಯಾಪಾರ ಸಂಘಟನೆ ಏನಾಯಿತು ಸ್ಥಾಪನೆ ಆಯಿತು ಅಂತೇಳಿ ಹೇಳ್ಬೋದು. ಆ ಕ್ರಿಯಾ ಯೋಜನೆ ಏನಾಗಿತ್ತು 436 ಪುಟಗಳ ಬೃಹತ್ ಸಂಪುಟವಾಗಿದ್ದು ಈ ಪ್ಯಾಕೇಜ್ನಲ್ಲಿ ಮಾತುಕತೆಗಳ ಫಲಿತಾಂಶಗಳು, ಸಮ್ಮತಿಸಲಾದ ವಿಷಯಗಳು, ಭಿನ್ನಾಭಿಪ್ರಾಯಗಳಿರುವಂತೆ ಎಲ್ಲರಿಗೂ ಒಪ್ಪಿಗೆಯಾಗಿರುವಂತಹ ಪ್ರಸ್ತಾವನೆಗಳು ಇದು. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲ ರಾಷ್ಟ್ರಗಳಿಗೂ ಒಪ್ಪಿಗೆ ಆಗುವಂಥ ಪ್ರಸ್ತಾಪಗಳು ಇದ್ದವು. ಅವು ಎಷ್ಟಿದ್ದು ಅಂದರೆ 436 ಪುಟಗಳನ್ನು ಹೊಂದಿರತಕ್ಕಂಥ ಬೃಹತ್ ಸಂಪುಟವಾಗಿತ್ತು ಅಂತೇಳಿ ಹೇಳ್ಬೋದು. ಇಲ್ಲಿ ಮೊದಲು ಉರುಗ್ವೆ ಸುತ್ತಿನ ಮಾತುಕತೆಯಲ್ಲಿ 15 ವಿಷಯಗಳನ್ನು ಸೇರಿಸಲಾಗಿತ್ತು. ಆದರೆ ಅದನ್ನು ಚರ್ಚೆಯನ್ನು ಮಾಡಿ ಪರಿಷ್ಕರಿಸಿ 7 ವಲಯಗಳನ್ನಾಗಿ ಪುನಃ ರಚಿಸಲಾಗಿತ್ತು. ಹೌದಾ, ಮೊದಲ ಡೆಂಕಲ್ ರವರು ಏನು ಮಾಡಿದ್ರು ಉರುಗ್ವೆ ಸುತ್ತಿನ ಮಾತುಕತೆಯಲ್ಲಿ 15 ವಿಷಯಗಳನ್ನು ಸೇರಿಸಿದ್ರು. ಆದರೆ ಆ 8ನೇ ಸುತ್ತಿನ ಮಾತುಕತೆಯಲ್ಲಿ ಅದನ್ನು ಪರಿಷ್ಕರಿಸಿ 7 ವಲಯಗಳನ್ನು ಪುನರ್ರೂಪಿಸಲಾಯಿತು ಅಂತೇಳಿ ಹೇಳ್ಬೋದು. ಅವುಗಳೆಂದರೆ ಒಂದನೇದಾಗಿ ಬರ್ತಕ್ಕಂಥದ್ದು ಕೃಷಿ, ಎರಡನೇದು ಜವಳಿ ಉದ್ಯಮ, ಮೂರನೇದು ಕಾನೂನು ರಚನೆ, ನಾಲ್ಕನೇದು ಬೌದ್ಧಿಕ ಸಂಪತ್ತು ಹಕ್ಕುಗಳು ಟ್ರಿಪ್ಸ್, ನೆಕ್ಸ್ಟ್ 4ನೇದು ಬರ್ತಕ್ಕಂಥದ್ದು ಬಂಡವಾಳ ಹೂಡಿಕೆ ಕ್ರಮಗಳು, 5ನೇದು ವ್ಯಾಪಾರಿ ಸೇವೆಗಳು, ನೆಕ್ಸ್ಟ್ 6ನೇದು ವ್ಯಾಪಾರಿ ಸೇವೆಗಳು, 7ನೇದು ಮಾರುಕಟ್ಟೆ ಲಭ್ಯತೆ. ಹೀಗೆ 7 ವಲಯಗಳನ್ನಾಗಿ ವಿಂಗಡಣೆಯನ್ನು ಮಾಡುವುದರ ಮೂಲಕ ಆ ವಿಚಾರಗಳು ಅವುಗಳು ಒಟ್ಟಾರೆಯಾಗಿ ಡೆಂಕಲ್ನ ಪ್ರಸ್ತಾವನೆ ಅಂತೇಳಿ ಕರಿತೀವಿ. ಅಂದರೆ ಈ 7 ವಲಯಗಳಲ್ಲಿ ಏನಾಗಿರಬೇಕು ಅಭಿವೃದ್ಧಿಯನ್ನು ತರುವ ವಿಚಾರವಾಗಿ ಈ ಕ್ರಿಯಾ ಯೋಜನೆಯನ್ನು ಜಾರಿಗೆ ತಂದರು ಅಂತೇಳಿ ಹೇಳ್ಬೋದು. ಡೆಂಕಲ್ ಎಂದರೆ ಕೇವಲ ಸಿದ್ಧಾಂತವಲ್ಲ. 1991ರಲ್ಲಿ ಮಂಡಿಸಿದ ಉರುಗ್ವೆ ಸುತ್ತಿನ ಮಾತುಕತೆಯ ಫಲಿತಾಂಶಗಳು, ಉರುಗ್ವೆ ಸುತ್ತಿನ ಸಮಾಲೋಚನೆಗಳ ಗ್ಯಾಟ್ ಒಪ್ಪಂದಕ್ಕೆ 1994 ಏಪ್ರಿಲ್ನಲ್ಲಿ ಮೊರಾಕೋ ದೇಶದ ಮಾರ್ಕೇಶ್ನಲ್ಲಿ ನಡೆದ ಸಚಿವ ಮಟ್ಟದ ಸಮ್ಮೇಳನದಲ್ಲಿ ಅಂತಿಮವಾಗಿ ಸಹಿಯನ್ನು ಹಾಕ್ತಾರೆ. 1994 ಏಪ್ರಿಲ್ನಲ್ಲಿ ಈ ಡೆಂಕಲ್ರ ಪ್ರಸ್ತಾವನೆ ಎಲ್ಲ ರಾಷ್ಟ್ರಗಳಿಗೆ ಒಪ್ಪಿಗೆ ಹಾಕತ್ತೆ. ಆ ಸಿಗ್ನೇಚರ್ ಎಲ್ಲ ರಾಷ್ಟ್ರಗಳು ಹಾಕುವುದರ ಮೂಲಕ ಏನಾಕೈತ್ರಿ WTO ಅಸ್ತಿತ್ವಕ್ಕೆ ಬರ್ತೈತಿ ಅಂತೇಳಿ ಹೇಳ್ಬೋದು. ನೋಡ್ರಿ 1994 ಏಪ್ರಿಲ್ 15ರಂದು ಉತ್ತರ ಆಫ್ರಿಕಾ ಪ್ರಾಂತ್ಯದ ಮೊರಾಕೋ ದೇಶದ ಮರಾಕೇಶ್ ಎಂಬಲ್ಲಿ ಮಾಡಿಕೊಂಡ ಒಪ್ಪಂದದ ಅನ್ವಯ ಡೆಂಕಲ್ ಪ್ರಸ್ತಾವನೆಯಂತೆ ವಿಶ್ವ ವ್ಯಾಪಾರ ಸಂಘಟನೆಯು ಜನವರಿ 1, 1995ರಂದು ಜಾರಿಗೆ ಬಂತು ಅಂತೇಳಿ ಹೇಳ್ಬೋದು. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಗ್ಯಾಟ್ ಏನೈತ್ರಿ ಅಲ್ಲಿಗೆ ಕೊನೆಗೊಂಡು WTO ಸ್ಟಾರ್ಟ್ ಆಯಿತು ಅಂತೇಳಿ ಹೇಳ್ಬೋದು. ಇನ್ನು ಮುಂದಿನ ತರಗತಿಯಲ್ಲಿ ಈ WTO ಯಾವ ರೀತಿಯಾಗಿ ಸ್ಥಾಪನೆ ಆಯಿತು ಮತ್ತು WTOನ ಕಾರ್ಯಗಳೇನು, ಉದ್ದೇಶಗಳೇನು, WTO ಮತ್ತು ಅಭಿವೃದ್ಧಿ ರಾಷ್ಟ್ರಗಳ ಮಧ್ಯೆ ಇರತಕ್ಕಂಥ ಸಂಬಂಧ ಯಾವ ರೀತಿಯಾಗಿ ಐತಿ ಎಂಬುದರ ಬಗ್ಗೆ ನಾವೇನು ಮಾಡೋಣ ಮುಂದಿನ ಕ್ಲಾಸ್ನಲ್ಲಿ WTO ಬಗ್ಗೆ ಸವಿಸ್ತಾರವಾಗಿ ಅಧ್ಯಯನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿಗೆ ವಿರಾಮವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.